ಹಲೋ ಗೈಸ್, ಎಲ್ರಿಗೂ ನನ್ನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ಇವಾಗ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಇದ್ದೀನಿ. ಯಾಕಂದ್ರೆ ನಾನು ಇವತ್ತು ನನ್ನ ಮೊದಲ ಫ್ಲೈಟ್ ಅಂದ್ರೆ ವಿಮಾನ ಜರ್ನಿಯನ್ನು ಬೆಂಗಳೂರಿಂದ ನಾನು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ನಾನು ಆಲ್ರೆಡಿ ಬಂದ್ಬಿಟ್ಟು ಅಂದ್ರೆ ಏರ್ಪೋರ್ಟ್ ಒಳಗಡೆ ನಾನು ಆಲ್ರೆಡಿ ಎಂಟ್ರಿ ಆಗಿದ್ದೀನಿ. ಎಂಟ್ರಿ ಆದ ತಕ್ಷಣ ನಾವು ಬುಕ್ ಮಾಡಿರ್ತೀವಲ್ಲ, ಬೋರ್ಡಿಂಗ್ ಪಾಸ್ ಅನ್ನು ತಗೋಬೇಕಾಗುತ್ತೆ. ಆ ಬೋರ್ಡಿಂಗ್ ಪಾಸ್ ಅನ್ನು ನಾನು ಮುಂಚೆ ಆಲ್ರೆಡಿ ತಗೊಂಡಿಲ್ಲ, ಈಗ ತಗೋಬೇಕಂತ ಮಾಡಿದೀನಿ. ಬನ್ನಿ, ಆ ವಿಡಿಯೋ ಕೂಡ ಮಾಡಿದೀನಿ, ಅದು ಕೂಡ ಹೇಗಿರುತ್ತೆ ಅಂತ ಒಂದ್ಸರಿ ನಾನು ನಿಮ್ಗೆ ತೋರಿಸ್ತೀನಿ. ನೋಡ್ತಾ ಇದ್ದೀರಲ್ಲ, ಇದ್ರಲ್ಲಿ ನೀವು ನಿಮ್ಮ ಬೋರ್ಡಿಂಗ್ ಪಾಸ್ ಅನ್ನು ತಗೋಬೇಕಾಗುತ್ತೆ. ಅದರಲ್ಲಿ PNR ನಂಬರ್ ಕೇಳಿರುತ್ತೆ. ಎಂಟ್ರಿ ಹಾಕಿದ ತಕ್ಷಣ ನಿಮ್ಮ ಸೀಟ್ ನಂಬರು ಮತ್ತೆ ನೀವು ಯಾವ ಸೀಟ್ ಬುಕ್ ಆಗಿದೆ ಅನ್ನೋದು ಕೂಡ ತೋರಿಸುತ್ತೆ. ಈ ತರ ತಕ್ಷಣ ನಿಮಗೆ ಈ ತರ ಆಪ್ಷನ್ ಬರುತ್ತೆ, ಗೋ ಟು ಬ್ಯಾಕ್ ಡ್ರಾಫ್ಟ್ ಅಥವಾ ಟೇಕ್ ಯುವರ್ ಬೋರ್ಡಿಂಗ್ ಪ್ರಿಂಟ್ ಅಂತ ಎರಡು ಕೂಡ ಆಪ್ಷನ್ ಬರುತ್ತೆ. ನೀವು ಪ್ರಿಂಟ್ ಬೋರ್ಡಿಂಗ್ ಪಾಸ್ ಅದನ್ನ ಪ್ರೆಸ್ ಮಾಡಿದ್ರೆ ನಿಮ್ಮ ಬೋರ್ಡಿಂಗ್ ಪಾಸ್ ನೋಡ್ತಾ ಇದ್ರಲ್ಲ ಕೆಳಗಡೆ ನಿಮಗೆ ಪ್ರಿಂಟ್ ಬರ್ತಾ ಹೋಗುತ್ತೆ. ಇದು ನಾವು ಇಲ್ಲೂ ಕೂಡ ಬೇಕಾದ್ರೆ ತಗೋಬಹುದು, ಮತ್ತೆ ಇನ್ನೊಂದು ಕೌಂಟರ್ ಇರುತ್ತೆ ಅದ್ರಲ್ಲಿ ಬೇಕಾದ್ರೆ ತಗೋಬಹುದು. ನೋಡ್ತಾ ಇರ್ಬೋದು ನನ್ನ ಹೆಸರು ಕೂಡ, ಮತ್ತೆ ನಂದು ಯಾವ್ದು ಗೇಟ್ಗೆ ಮತ್ತೆ ನೀವೇನಾದ್ರೂ ಬ್ಯಾಗ್ ಏನಾದ್ರು ಡ್ರಾಪ್ ಮಾಡಂಗಿದ್ರೆ ಗೋ ಟು ಬ್ಯಾಗ್ ಡ್ರಾಪ್ ಅಂತ ಕೊಟ್ರೆ ಮತ್ತೆ ಇನ್ನೊಂದು ಕೂಡ ನಿಮ್ಗೆ ಪ್ರಿಂಟ್ ಬರುತ್ತೆ. ಆ ಪ್ರಿಂಟ್ ಅನ್ನು ತಗೊಂಡು ನೀವು ಬ್ಯಾಗ್ಗೆ ಸುತ್ತದ್ಬಿಟ್ಟು ಆ ಬ್ಯಾಗ್ ಅನ್ನು ಡ್ರಾಪ್ ಮಾಡಿ ಬರ್ಬೇಕಾಗುತ್ತೆ. ನೋಡ್ತಾ ಇರ್ಬೋದು ನನ್ನ ಬೋರ್ಡಿಂಗ್ ಪಾಸ್ ಕೂಡ ಸಿಕ್ಕಿದೆ. ನಾನೀಗ ಗೇಟ್ ನಂಬರ್ 24 ಅಂದ್ರೆ 24ಕ್ಕೆ ಹೋಗ್ಬೇಕು. ಯಾಕಂದ್ರೆ ನನ್ನ ಫ್ಲೈಟ್ ಬರೋದು ಅಲ್ಲೇ ಬರುತ್ತೆ. ನೋಡ್ತಾ ಇರ್ಬೋದು ನಮ್ಮ ಗೇಟ್ ನಂಬರ್ 24ರಿಂದ ಬಸ್ ಬರುತ್ತೆ. ಅಂದ್ರೆ ನಮ್ಮ ಪ್ಲೇನ್ ಎಲ್ಲಿ ನಿಂತ್ಕೊಂಡಿರುತ್ತೋ ಅಲ್ಲಿ ಕರ್ಕೊಂಡು ಹೋಗೋಕೆ ನಾವು ಆ ಬಸ್ ಮುಖಾಂತರ ನಮ್ಮ ಪ್ಲೇನ್ ಎಲ್ಲಿರುತ್ತೋ ಎಲ್ಲಿ ಅಂದ್ರೆ ಎಲ್ಲಿ ಸ್ಟಾಪ್ ಆಗಿರುತ್ತೋ ಅಲ್ಲಿಗೆ ಬಸ್ ಮುಖಾಂತರ ನಮ್ಮನ್ನ ಕರ್ಕೊಂಡ್ಬಂದು ಬಿಡ್ತಾ ಹೋಗ್ತಾರೆ. ಎಲ್ರಿಗೂ ನಮ್ಮನ್ನ ಆಲ್ರೆಡಿ ಪ್ಲೇನ್ ಹತ್ರ ಬಿಟ್ಟಿದ್ದಾರೆ. ಈಗ ಪ್ಲೇನ್ಗೆ ಎಲ್ರು ಹತ್ಕೊಂತ ಇದ್ರು. ಅಂದ್ರೆ ನಾನು ಸ್ವಲ್ಪ ವಿಡಿಯೋ ಮಾಡಿ ಹತ್ಕೊಂಡು ನೋಡ್ತಾ ಇದ್ದೀರಲ್ಲ ಹಿಂದೆ, ಅದೇ ನಾನು ಹೋಗ್ತಾ ಇರೋಂತ ವಿಮಾನ. ಹೇಗಿರುತ್ತೋ ಫಸ್ಟ್ ಟೈಮ್ ಹತ್ತುವಾಗ ಮತ್ತೊಂದ್ಸರಿ ಬೋರ್ಡಿಂಗ್ ಪಾಸ್ ಕೂಡ ಚೆಕ್ ಮಾಡ್ತಾರೆ. ಬೋರ್ಡಿಂಗ್ ಪಾಸ್ ಎಲ್ಲ ಚೆಕ್ ಮಾಡಿಸ್ಕೊಂಡಾಯ್ತು. ನಾನೀಗ ಆಲ್ರೆಡಿ ವಿಮಾನದ ಒಳಗಡೆ ಹತ್ತಾ ಇದ್ದೀನಿ. ನನ್ನ ಒಂದು ಫಸ್ಟ್ ಟೈಮ್, ಮೊದಲನೇ ಬಾರಿ ವಿಮಾನ ಇಷ್ಟು ಹತ್ತಿರದಿಂದ ನೋಡಿದ್ದು, ಮತ್ತೆ ವಿಮಾನಕ್ಕೆ ಹೋಗ್ತಾ ಇರೋದು ಕೂಡ ಫಸ್ಟ್ ಟೈಮ್. ನಾನು ಆಲ್ರೆಡಿ ವಿಮಾನದ ಒಳಗಡೆ ಇದ್ದೀನಿ. ನಾನು ಅಂದ್ರೆ ಬುಕ್ ಮಾಡುವಾಗಲೇ ಮುಂಚೆನೆ ನಾನು ವಿಂಡೋ ಸೀಟ್ ಕೂಡ ಬುಕ್ ಮಾಡಿದ್ದೆ. ಯಾಕಂದ್ರೆ ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ಕಿಟಕಿ ಪಕ್ಕನೇ ಕೂತ್ಕೊಂಡು ಹೋಗ್ಬೇಕು. ಅದೇ ಅಂದ್ರೆ ವ್ಯೂ ಯಾವ ತರ ಕಾಣುತ್ತೆ ಅಂದ್ಬಿಟ್ಟು. ನೀವು ವಿಂಡೋ ಟಿಕೆಟ್ ಏನಾದ್ರು ಬುಕ್ ಮಾಡಿದ್ರೆ ಅದಕ್ಕೆ ಕೂಡ ಸಪ್ರೇಟ್ ಪ್ರೈಸ್ ಅಂತ ಇರುತ್ತೆ. ನೀವು ಒಂದ್ಸರಿ ಹೋಗ್ಬಿಟ್ಟು ಚೆಕ್ ಮಾಡಿ. ನಾನು ಬುಕ್ ಮಾಡಿರೋದು 24A ಅಂದ್ರೆ 24ನೇ ಸೀಟು. ಎ ಬರೋದು ಪಕ್ಕನೆ ಅಂದ್ರೆ ಕಿಟಕಿ ಪಕ್ಕನೆ ನಾನು ಸೀಟ್ ಬುಕ್ ಮಾಡಿದ್ದೆ. ಅದು ಒಳಗಡೆ ಯಾವ ತರ ಇದೆ ಅಂದ್ಬಿಟ್ಟು ಸೇಮ್ ಬೇರೆ ಅಂದ್ರೆ ಕಂಫರ್ಟಬಲ್ ಆಗಿ ಬಸ್ ಯಾವ ತರ ಇರುತ್ತೋ ಸೇಮ್ ಈ ಕಡೆ 3 ಸೀಟು ಮತ್ತೆ ಈ ಕಡೆ 3 ಸೀಟ್ ಸೇಮ್ ಕೂಡ ಇರುತ್ತೆ. ಅಂದ್ರೆ ನಾನು ಹೊಸದಾಗಿ ಹೋಗಿರೋದ್ರಿಂದ ಆ ತರ ಫೀಲ್ ಕೊಡುತ್ತೆ ನನಗೆ. ನೋಡಿದ್ರೆ ಕಿಟಕಿ ಪಕ್ಕನೆ ಬುಕ್ ಮಾಡಿದ್ದಲ್ಲ ಅದೇ ಸೀಟಲ್ಲಿ ಕೂತ್ಕೊಂಡಿದ್ದೀನಿ. ಇನ್ನೇನು ಪ್ಲೇನ್ ಕೂಡ ಟೇಕ್ ಆಫ್ ಆಗೋಕೆ ರೆಡಿ ಆಯ್ತು. ಅಂದ್ರೆ ರನ್ವೇಗೆ ಹೋಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೋಗ್ಬಿಟ್ಟು ರನ್ವೇದಲ್ಲಿ ಯಾವ ತರ ಟೇಕ್ ಆಫ್ ಆಗುತ್ತೆ ಅನ್ನೋದನ್ನ ನೋಡೋಣ. ನಾನು ಕುತೂಹಲದಿಂದ ಕಾಯ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಆಲ್ರೆಡಿ ಪ್ಲೇನ್ ಟೇಕ್ ಆಫ್ ಆಗೋಕೆ ರೆಡಿ ಆಗ್ತಾ ಇದೆ. ಅಂದ್ರೆ ರನ್ವೇದಲ್ಲಿ ನೋಡಿ, ಮೊದಲು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಸ್ಲೋ ಆಗಿ ಹೋಗ್ತಾ ಇರುತ್ತೆ. ನೆಕ್ಸ್ಟ್ ಸ್ಪೀಡ್ ಆಯ್ತು. ನೋಡ್ತಾ ಇರ್ಬೋದು ಹೋಗ್ತಾ ಪ್ಲೇನ್ ಕೂಡ ಆಯ್ತು, ಟೇಕ್ ಆಫ್ ಆಯ್ತು. ನೋಡ್ತಾ ಇರ್ಬೋದು ಇದೇ ಫಸ್ಟ್ ಟೈಮ್ ನಾನು ಪ್ಲೇನ್ ಅಲ್ಲಿ ಹೋಗ್ತಾ ಇರೋದು. ನೋಡ್ತಾ ಇರೋದು ಕೆಳಗಡೆ ಎಲ್ಲ ಎಷ್ಟೊಂದು ಚಿಕ್ಕದ ಅಂದ್ರೆ ಇನ್ನೂ ಮೇಲೆ ಹೋಗ್ತಾ ಇನ್ನು ಏನು ಕೂಡ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಬರೀ ವೈಟ್ ಅಂದ್ರೆ ಬಿಳಿ ಮೋಡಗಳು ಮಾತ್ರ ಕಾಣಿಸ್ತಾ ಇರುತ್ತೆ.
ಯಾವ ತರ ಕಾಣಿಸ್ತಾ ಇದೆ ಅಂದ್ರೆ ಪ್ಲೇನ್ ಇಂದ ಇನ್ನು ಫುಲ್ ಮೇಲ್ಗಡೆ ಹೋಗ್ತಾ ಕೆಳಗಡೆ ಏನು ಕೂಡ ಕಾಣಿಸೋದಿಲ್ಲ. ಅಂದ್ರೆ ನಾನು ಫಸ್ಟ್ ಟೈಮು ಫ್ಲೈಟ್ ಬುಕ್ ಮಾಡಿರೋದ್ರಿಂದ ನಾನು ಬಂದ್ಬಿಟ್ಟು ಫ್ಲೈಟ್ ಬುಕ್ ಮಾಡಿದ್ದು ಬ್ಯಾಂಗ್ಳೂರ್ ಟು ಗೋವಾ ಬುಕ್ ಮಾಡಿದ್ನಿ. ಅಂದ್ರೆ ಬೆಂಗಳೂರಿಂದ ಗೋವಾಕ್ಕೆ ಹೋಗೋಕೆ ಪ್ಲೇನಲ್ಲಿ ಏನಾದ್ರು ನೀವು ಹೋದ್ರೆ ಒಂದೇ ತಾಸಾಗುತ್ತೆ. ಅದೇ ನೀವು ಬೆಂಗಳೂರಿಂದ ಗೋವಾಕ್ಕೆ ಹೋಗ್ಬೇಕಂದ್ರೆ ಟ್ರೈನಲ್ಲಿ ನಿಮಗೆ 13 ಗಂಟೆ ಕಾಲ ಟೈಮ್ ಹಿಡಿಯುತ್ತೆ. ನೋಡ್ಬೋದು ಫ್ಲೈಟ್ ಎಷ್ಟೊಂದು ಸ್ಪೀಡ್ ಹೋಗುತ್ತೆ ಅಂತ. ನಾನು ಕೂಡ ಇದೆ ಫಸ್ಟ್ ಟೈಮ್ ಮೋಡಗಳ ಮಧ್ಯದಲ್ಲಿ ಹೋಗ್ತಾ ಇದ್ದೀನಿ. ನೋಡಿ ವಿಮಾನ ಆಲ್ರೆಡಿ ಹೋಗ್ತಾ ಮೋಡಗಳ ಮೇಲೇನೆ ಹೋಗ್ತಾ ಇದೆ. ಇನ್ನೂ ಮೋಡಗಳ ಮೇಲೆ ಹೋಗುತ್ತೆ. ನೋಡ್ತಾ ಇರಿ, ಹಾಗೆ ನೋಡ್ತಾ ಇದ್ದೀರಲ್ಲ ಯಾವ ತರ ಕಾಣಿಸ್ತಾ ಇದೆ ವಿಮಾನದಿಂದ ನಮ್ಮ ಕೆಳಗಡೆ ಇರೋ ಭೂಮಿ. ನೋಡಿ ಯಾವ ತರ ಮೋಡಗಳು ಕಾಣ್ತಾ ಇದೆ. ಈಗ ಕೆಳಗಡೆ ಏನು ಕೂಡ ಕಾಣ್ತಾ ಇಲ್ಲ. ಬರೀ ಹಾಲಿನಂತ ಮೋಡ ಮಾತ್ರ ಕಾಣಿಸ್ತಾ ಇದೆ ನಮ್ಗೆ. ನೋಡ್ತಾ ಇರ್ಬೋದು ಯಾವ ತರ ಕಾಣಿಸ್ತಾ ಇದೆ ಮೋಡ ಅಂದ್ಬಿಟ್ಟು. ಕೆಳಗಡೆ ಏನು ಕೂಡ ಕಾಣಿಸ್ತಾ ಇಲ್ಲ, ಬರೀ ಮೋಡಗಳ ಗುಂಪು. ಕೊನೆಗೂ ನಾವು ಬೆಂಗಳೂರಿಂದ ಟೋಟಲ್ 1 ಅವರ್ ಜರ್ನಿ ಇದೆ ಗೋವಾಕ್ಕೆ ಬರೋಕೆ. 1 ಅವರ್ ಆಲ್ರೆಡಿ ಆಗ್ತಾ ಬಂತು. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಟ್ರೈನು 1 ಅವರ್ ಜರ್ನಿ ಮುಗಿಸ್ಕೊಂಡು ಅಂದ್ರೆ ಗೋವಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಅಂದ್ರೆ ಗೋವಾ ಏರ್ಪೋರ್ಟ್ ಅಲ್ಲಿ ಲ್ಯಾಂಡ್ ಆಗೋಕೆ ರೆಡಿ ಆಗ್ತಾ ಇದೆ. ಇನ್ನೇನು ನೋಡ್ತಾ ಇರೋ ಅವಾಗಲೇ ಮೋಡಗಳು ಕಾಣ್ತಿದ್ವಿ. ಈಗ ಗೋವಾ ಯಾವ ತರ ಇದೆ ಅನ್ನೋದು ಕೂಡ ಮೇಲ್ಗಡೆಯಿಂದನೇ ಕಾಣ್ತಾ ಇದೆ ನಿಮ್ಗೆ. ಇನ್ನೇನು ಅಂದ್ರೆ 4 ಅಥವಾ 5 ನಿಮಿಷದಲ್ಲಿ ಟ್ರೈನ್ ಕೂಡ ನಿಮ್ಗೆ ನೋಡಿ ಲ್ಯಾಂಡ್ ಆಗೋಕೆ ಸ್ವಲ್ಪ ಹತ್ರನೇ ಬಂತು. ನೋಡ್ತಾ ಇರ್ಬೋದು. ಗೋವಾದಲ್ಲಿ ಸಮುದ್ರ ಕೂಡ ಅಲ್ಲಿ ಕಾಣ್ತಾ ಇದೆ. ಕೊನೆಗೂ ನನ್ನ ಮೊದಲ ವಿಮಾನ ಪ್ರಯಾಣ ಯಶಸ್ವಿಯಾಗಿ ಕೆಳಗಿಳಿತಾ ಇದೆ. ನೋಡಿ ಯಾವ ತರ ಕಾಣಿಸ್ತಾ ಇದೆ ಗೋವಾ ಅಂದ್ಬಿಟ್ಟು. ಕೊನೆಗೂ ನಾವು ಲ್ಯಾಂಡ್ ಆಗೋ ಸ್ಟೇಜಿಗೆ ಬಂದ್ವಿ. ನೋಡ್ತಾ ಇರ್ಬೋದು ಅಲ್ಲಿ ಅಂದ್ರೆ ಸೋಲಾರ್ ಪ್ಯಾನಲ್ಗಳು ಯಾವ ತರ ನಿಮ್ಗೆ ಲ್ಯಾಂಡ್ ಆಗೋ ಟೈಮಲ್ಲಿ ಯೂಸ್ ಆಗ್ತದೆ ಅಂತ ನೋಡ್ತಾ ಇದ್ದೀರಲ್ಲ ನೀವು. ರೆಕ್ಕೆ ಪಕ್ಕದಲ್ಲಿ ಕೊನೆಗೂ ಲ್ಯಾಂಡ್
ಆದ್ವಿ. ಕೊನೆಗೂ ನನ್ನ ವಿಮಾನ ಪ್ರಯಾಣ ಸುಖಕರವಾಗಿ ಮುಗಿಯಿತು. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ನಂದೇನೇ ಇಲ್ಲ, ಎಲ್ಲ ನಿಮ್ದು ಚಾನಲ್ಗೆ ಧನ್ಯವಾದಗಳು.